ಮೂವತ್ತೈದು ವರ್ಷಗಳ ಇತಿಹಾಸವುಳ್ಳಂಥ ದೇವಸ್ಥಾನ ತ್ರಯಂಬಕೇಶ್ವರ ಅಂತ. ಈ ತ್ರಯಂಬಕೇಶ್ವರ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಒಂದೇ ತ್ರಯಂಬಕೇಶ್ವರ. ತ್ರಯಂಬಕೇಶ್ವರ ನೋಡ್ಬೇಕಾದ್ರೆ ಮಹಾರಾಷ್ಟ್ರ ಹತ್ರ ಹೋಗ್ತೀವಿ. ಆ ಮಹಾರಾಷ್ಟ್ರ ಬಿಟ್ಕೊಂಡ್ರೆ ಜ್ಯೋತಿರ್ಲಿಂಗ ಕರ್ನಾಟಕದಲ್ಲಿ ಎರಡೇ ಕಡೆ ಅಂತ ಕೆಲವು ನಿಮ್ಮಂತ ತಿಳಿದವರು ಹೇಳ್ತಾರೆ. ಆಮೇಲೆ ಇದು ಕಾಲಗರ್ಭದಲ್ಲಿ ಮರೆಯಾಗಿದೆ ಅಂತ ದೇವಸ್ಥಾನ. ಇಲ್ಲೇನು ವಿಶೇಷತೆ ಅಂತಂದರೆ ಇಲ್ಲಿ ಮೂರು ಕಂಬದಲ್ಲಿ ಸಪ್ತಸ್ವರ ವೀಣೆ ಇದೆ. ಹಂಪೆ ಬಿಟ್ಕೊಂಡ್ರೆ ವಿಜಯನಗರ ಬಿಟ್ಟೆಲ್ಲ ದೇವಸ್ಥಾನ ಬಿಟ್ಕೊಂಡ್ರೆ ಹಂಪೆ ಬಿಟ್ಕೊಂಡ್ರೆ ಇಲ್ಲೇ ಇರೋದು. ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ಏನು ಕಲರ್ ಇದೆ ನೋಡಿ. ಈಗ ಸಮಯ 5:45 ಇರ್ಬೋದು. ಈ ಬೆಳಕು ಏನಿದೆ ಈ ಬೆಳಕು ಲಿಂಗದ ಮೇಲೆ ಬೀಳ್ತು. ಒಂದು ದಿನಕ್ಕೆ 3 ಬಣ್ಣ ಚೇಂಜ್ ಆಗುತ್ತೆ ದೇವರು ಲಿಂಗ. ಇಲ್ಲೇನು ಕಲರ್ ಈ ಕಲರ್ ಆ ಕಲರ್ ನೋಡಿದ್ಮೇಲೆ ನಾವು ಪೂರ್ವದಿಂದ ಹೋದವರು ದಕ್ಷಿಣ ಕಡೆ ಹೋಗ್ಬೇಕು ಅನ್ನೋದು ಈ ದೇವಸ್ಥಾನ ಒಂದು ಪದ್ಧತಿ. ಆ ದೇವಸ್ಥಾನದಲ್ಲಿ 3 ರಾಜ್ಯ ಕೇರಳ, ತಮಿಳುನಾಡು, ಕರ್ನಾಟಕ ಬಾರ್ಡರ್ ದೇವಸ್ಥಾನ ಅನ್ನೋದು ತ್ರಯಂಬಕಪುರ, ತ್ರಯಂಬಕೇಶ್ವರ ಅಂತ ಆಗಿದೆ. ಆ 3 ಮನಸ್ಥಾನ ರಾಜ್ಯಗಳು ದೇವಸ್ಥಾನ ಭೇಟಿ ಮಾಡಿ ದರ್ಶನ ಮಾಡಿ ಆ ಬೆಳಕು ನೋಡಿ ದಕ್ಷಿಣ ಕಡೆ ಹೋದ್ರೆ ಆ ರಾಜ್ಯದಲ್ಲಿ ಮಳೆ ಪ್ರವಾಸ ತೊಂದರೆ ಏನಾದ್ರು ಇದ್ದರೆ ಹೋಗ್ತಿತ್ತಂತೆ. ಇವಾಗ ನಾವು ನೀವೆಲ್ಲ ಆರೋಗ್ಯ ಬಗ್ಗೆ, ಮಕ್ಕಳ ಬಗ್ಗೆ, ಮದುವೆ ಬಗ್ಗೆ ಏನು ನಿಮ್ಮ ದಿನಚರಿ ಕಷ್ಟದ ಬಗ್ಗೆ ಏನಿದೆ ಅದನ್ನ ಇಲ್ಲಿ ಬಂದು ಸ್ಪಂದಿಸ್ತಾರೆ. ಆಗ ವಾಸ್ತು ಪ್ರಕಾರ ಕರ್ಕೊಳ್ತೀವಿ. ದೇವ್ರು ನೋಡಿ ದಕ್ಷಿಣ ಬಾಗಿಲು ಹೋಗಿ ಎಲ್ಲ ದೇವ್ರನ್ನ ಬಂದು ನಂದಿ ಹತ್ರ ಕೇಳಿ ನೀವು ಹೋಗೋಂಥ ರೂಟು ದಕ್ಷಿಣ ಬಾಗಿಲು ಅದು ನೋಡಿ ಶಾಪ ವಿಮೋಚನೆ, ಆರೋಗ್ಯ ಬಗ್ಗೆ, ಸಂತಾನ ಇಷ್ಟ ನಿಮ್ಮ ಅಭಿಪ್ರಾಯಗಳು. ಆದರೆ ನಮಗೆ ಒಳ್ಳೇದಾಯಿತು ಅಂತ ಮನಸ್ಸು ನೋಡ್ಬೇಕು. ಏನೋ ಬೇಕೋ ಬಿಟ್ಟಿಂಗ್ ಮಾಡಿದ್ರೆ ಎಲ್ಲ ದೇವರು ಒಂದೇ. ಆದರೆ 3 ದೇವತೆಗಳ ದರ್ಶನ ತ್ರಯಂಬಕೇಶ್ವರನ ದರ್ಶನ ಮಾಡಿ ನೀವು ಅಲ್ಲಿ ಹೋಗ್ಬೇಕು. ಆಮೇಲೆ ನೀವು ಪ್ರತಿದಿನ ಹೇಳ್ತಕ್ಕಂಥ ಶ್ಲೋಕ ನೀವೆಲ್ಲರಿಗೂ ತಮಿಳು, ತೆಲುಗು, ಹಿಂದಿ, ಮಲಯಾಳ, ಮರಾಠಿ ಎಲ್ಲ ಭಾಷೆಯವರು ಇದ್ದೀರ. ಒಂದು ಶ್ಲೋಕ ನೆಮ್ತವಿದೆ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಸಾಧಿಕೆ ಶರಣ್ಯ ಶ್ರೀ ತ್ರಂಬಕೆ ಗೌರಿ ನಾರಾಯಣ ನಮಸ್ತೆ ಸಂಸ್ಕೃತ ಹೇಳ್ತೀರ. ಈ ತ್ರಯಂಬಕೇಶ್ವರಿ ಗೌರಿ ದೇವಿಯನ್ನು ದೇವಸ್ಥಾನ ಎಲ್ಲರೂ ನೋಡಿದ್ದೀರಾ? ಇಲ್ಲ. ಈ ತ್ರಯಂಬಕೇಶ್ವರ ಅನ್ನೋದು ಈಶ್ವರ ಒಂದೇ ದೇವರು ಈ ಜಾಗದಲ್ಲಿ. ಆದರೂ ತಾಯಿ ತ್ರಯಂಬಕೇಶ್ವರಿಗೆ 3 ಕಲರ್ ಆದವು. ಲಕ್ಷ್ಮೀ ಪಾರ್ವತಿ ಸಾಡು ಹೋದಾಗ ಶಿವಲಿಂಗಕ್ಕೆ ಒಂದು ಪೂಜೆ ಆಯಿತು. ಆ ಪೂಜೆ ಆದ ನಂತರ ಅಮ್ಮನವ್ರಿಗಾಯಿತು. ಅಮ್ಮನವರು ನಂದಿ ಎಲ್ಲ ಹೋದ್ಮೇಲೆ ನಾನು ಇದೇ ಜಾಗದಲ್ಲಿ ತಹಸೀಲ್ದಾರು ನಾವು ಗ್ರಾಮಸ್ಥರೆಲ್ಲ ನಾವು ಪೂಜೆ ಆಯಿತು ಹೋಗೋಣ ಅಂದಾಗ ಅದಕ್ಕೆ ಇನ್ನೊಂದು ದೇವ್ರಿಗೆ ನೀರು ಹಾಕ್ಬಾರ್ದಾಗ ಈ ದುರ್ಗಾ ಪರಮೇಶ್ವರಿ ಸಪ್ತಮಾತೃಕಾ ದೇವಿಗೆ ಪೂಜೆ ಆಗಿರಲಿಲ್ಲ. ಆಗ ಗ್ರಾಮಸ್ಥರು ಇನ್ನೊಂದು ನೀರು ಹಾಕ್ಬಾರ್ದು ಅಂದಾಗ ತಾಯಿ ಸ್ವಲ್ಪ ಧೂಳ ಹತ್ರ ಹೋದಾಗ ಎಡಗಡೆಯಿಂದ ಕಣ್ಣಲ್ಲಿ ನೀರು ಬಂದು ಟಿ ವಿ ಮಾಧ್ಯಮಲ್ಲೆಲ್ಲ ಬಂದು ಇದು ಪ್ರಚಾರ ಆಗಿ ಇಷ್ಟೆಲ್ಲ ಬೆಳಕಾಯ್ತು. ಇವತ್ತು ಈ ಭಕ್ತರಿಗೆ ಭಕ್ತಾದಿಗಳಿಂದ ಸೇವೆಯಲ್ಲಿ ನಡೀತಾ ಇದೆ. ಆಮೇಲೆ ಸೂರ್ಯನ ಬೆಳಕು ಕತ್ಲಾಗುತ್ತಾ ನೋಡ್ಕೊಂಡಿದ್ದೀವಿ. ಹೋಗೋಣ ಬನ್ನಿ. ನೀರು ಇದ್ದಿದ್ದು ಸಪ್ತಸ್ವರಗಳು ಇಲ್ಲಿ 4 ಇದೆ, ಆ ಕಡೆ 3 ಇದೆ, 7 ಸಪ್ತಸ್ವರಗಳು. ಬನ್ನಿ ಒಳಗಡೆ. ಕಲರ್ ಇದೆ. ಟೈಮ್ ನೋಡ್ಕೊಂಡ್ರು 6 ಗಂಟೆ 5 ಮಕ್ಕಳು 6 ಗಂಟೆ ನಂದಿನೂ ಬರುತ್ತೆ. ನಿಮ್ಮ ಗಾಡಿ ನಿಂತವರೆಗೆ ಜೀವಂತ ಗೂಳಿ ನಂದಿ ಬ್ರಾಹ್ಮಣವಾಗ ಒಳಗಡೆ ಬರುತ್ತೆ. 7 ವರ್ಷದ ಕರು ಇಷ್ಟಿದೆ. ಆದ್ರೆ ಈ ಬೆಳಕು ಪ್ರತಿದಿನ ಇಲ್ಲಿ ಕಾಣ್ತಾ ಇದ್ದಾರಲ್ವಾ? ಈ ಬೆಳಕು ಶಿವನ ಹತ್ರ ಇದೆ. ನೀವು ಅಲ್ಲೇ ನಿಂತ್ಕೊಂಡು ನೋಡಿ ದರ್ಶನ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲರಿಗೂ ಕೈಗಳು ಕಾಣಲ್ವೇ? ಹಿಂಗೆ ದೀಪ ಕೆಡಿಸ್ಬಿಟ್ರೆ ಅಲ್ಲಿರೋಂಥ ಕಲರ್ ಇಲ್ಲಿ ಬಿಡುತ್ತೆ. ಇದು ಪೂರ್ವ ಬೆಳಗ್ಗೆನಾಗಿ ಸ್ವಾಮಿ ಸೂರ್ಯ ಈ ಕಡೆ ಮೂಡುತ್ತೆ, ಪಶ್ಚಿಮ ಕಡೆ ಕತ್ಲಾಗಕ್ಕೆ ಹೋಗಿದೆ. ಆದ್ರೂ 3 ಬಣ್ಣ ಚೇಂಜ್ ಆಗುತ್ತೆ. ಇಲ್ಲೆಲ್ಲ ನೋಡ್ಕೊಳ್ಳಿ ಈ ಕಲರ್ ಇದೆ. ಅದಕ್ಕೆ ನಿಮ್ಮ ಜೀವನದಲ್ಲಿ ಇದೇ ರೀತಿ ಬೆಳಕು ಸಿಗುತ್ತಮ್ಮ. ನಿಮ್ಮ ಮನಸಾರ ಬೆಳ್ಕೊಳ್ಳಿ. ಈ ಭಗವಂತ ನೋಡಿ ಇದು ಮುರುಗನಿದೆ ನೋಡಿ. ನೀವು ಆರ್ಮಗನ್ సుబ్రహ్మణ్య కనిపిస్తుందా? బ్యాక్ సైడ్ మిర్రర్ ఉంది. ఇట్లా ఇంకా పైన 6 ముఖాల 6 ఫేసెస్ మురుగన్. ఆ మిర్రర్లో ఇంకా 3 కనిపిస్తుంది అమ్మ.